ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಪ್ರೆಗ್ನೆನ್ಸಿ ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸೊ ಅವ್ರ ವಿಡಿಯೋ ನೋಡಬೇಕು. ಯಾಕಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿ ಕಿಟ್ ತರ್ತಾರೆ, ಬಟ್ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಕೆಲವೊಂದಿಷ್ಟು ಟೈಮ್ ಏನಪ್ಪಾ ಅಂದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇರುತ್ತೆ, ಬಟ್ ನೀವು ಕರೆಕ್ಟ್ ಆಗಿ ಮಾಡ್ತಿರಲ್ಲ, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನೆಗೆಟಿವ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಯಾವ ರೀತಿಯಾಗಿ ನೀವು ಪ್ರೆಗ್ನೆನ್ಸಿ ಕಿಟ್ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪಾಸಿಟಿವ್ ಅಥವಾ ನೆಗೆಟಿವ್ ಬರುತ್ತೆ ಅಂತ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಅಲ್ಲಿ ಯಾವ್ದು ಬೇಕಾದ್ರೂ ಸಿಗುತ್ತೆ ಕಿಟ್. ಒಂದು 60ರಿಂದ ಒಂದು 100, 70, 80 ಸೊ ಇಷ್ಟವರೆಗೆ ಅಮೌಂಟ್ ಒಂದು ಕಿಟ್ ಸಿಗುತ್ತೆ. ಸೊ ನೋಡ್ಕೋಬಹುದು. ಸೊ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಎಕ್ಸಾಂಪಲ್ ಆಗಿ ತಂದಿದ್ದೀನಿ, ನಾನು ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡೋಗೋಸ್ಕರ ತಂದಿದ್ದೀನಿ. ಸೊ ಇಲ್ಲಿ ಹಿಂದೆ ಕೂಡ ಏನಪ್ಪಾ ಅಂತಂದ್ರೆ ಒಂದು ತೋರಿಸಿರ್ತಾರೆ ಯಾವ ತರ ನೀವು ಏನಪ್ಪಾ ಅಂತಂದ್ರೆ ಯೂಸ್ ಮಾಡ್ಬೇಕು ಏನಿಲ್ಲ ಅಂತ. ಸೊ ಇಷ್ಟೆಲ್ಲ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಇರುತ್ತೆ. ಸೊ ಯಾವ ತರ ಒಂದು ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಯಾವ ತರ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ನೀವು ಯಾವಾಗ ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಡೇಟ್ ಎಷ್ಟಪ್ಪ ಅಂತಂದ್ರೆ ಒಂದು 28 ದಿನ ಅಥವಾ 30 ದಿನ ಒಂದು ಸರ್ಕ್ಯುಲರ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇಷ್ಟೇ ಅಂದ್ರೆ ಏನಪ್ಪಾ ಅಂದ್ರೆ ಇದು 5ನೇ ಡೇಟ್ಗೆ ಅಂದ್ರೆ ಇವತ್ತು ಎಷ್ಟಪ್ಪ 5 ಡೇಟ್ ಇದೆ. ಸೊ 5ನೇ ತಾರೀಕಿಂದ ನೆಕ್ಸ್ಟ್ ಒಂದು 25 ಅಥವಾ 28, 30ರವರೆಗೂ. ಓಕೆ, ಸೊ 30ರವರೆಗೂ ಬರ್ಲಿಲ್ಲ ಅಂದ್ರೆ 30ರಿಂದ ಎಷ್ಟಪ್ಪ ಅಂತಂದ್ರೆ ಒಂದು ಮಿನಿಮಮ್ 7ರಿಂದ 8 ದಿನ ಹೆಚ್ಚಿಗೆ 7ರಿಂದ 8 ದಿನ ಕೂಡ ಬರ್ಲಿಲ್ಲ ಅಂದ್ರೆ ಕೂಡ ಎಕ್ಸ್ಟ್ರಾ ಅಂದ್ರೆ ಎಷ್ಟಪ್ಪ ಅಂತಂದ್ರೆ 28 ದಿನ ಬಿಟ್ಟು ಅಥವಾ 30 ದಿನ ಬಿಟ್ಟು ಎಕ್ಸ್ಟ್ರಾ 7ರಿಂದ 10 ದಿನ ಎಕ್ಸ್ಟ್ರಾ ಬರಲ್ಲ ಅಂದ್ರೆ ಅವಾಗ ಚೆಕ್ ಮಾಡ್ಕೋಬೇಕು. ಅಲ್ಲಿವರೆಗೂ ಚೆಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ತೋರಿಸಲ್ಲ. ಬಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಮೊದಲು 7ರಿಂದ 10 ದಿನ ವೇಟ್ ಮಾಡಿ ಆಮೇಲೆ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಅದು ಯಾವಾಗ ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಮಾರ್ನಿಂಗ್ ಎದ್ದು ಫ್ರೆಶ್ ಇನ್ನೂ ಕೂಡ ನೀವು ಹಾಸಿಗೆಯಿಂದ ಎದ್ದು ಫ್ರೆಶ್ ಯಾಕಪ್ಪ ಅಂತಂದ್ರೆ ಅವಾಗ SCG ಅಂತ ಇರುತ್ತೆ. ಸೊ ಅದು ಹಾರ್ಮೋನು ಏನಪ್ಪಾ ಅಂತಂದ್ರೆ ಒಂದು ಕರೆಕ್ಟ್ ಆಗಿ ಒಂದು ನಿಮ್ದು ಯೂರಿನ್ ಇಂದ ಅಂದ್ರೆ ಒಂದು ಯೂರಿನ್ ಇಂದ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲು ಯಾವ್ದು ಫ್ರೆಶ್ ಆಗೋದಿಲ್ಲ, ಮೊದಲು ಯಾವ ಫಸ್ಟ್ ಯೂರಿನ್ ಬರುತ್ತಲ್ಲ ಎದ್ದಾಗಲೇ ಸೊ ಆ ಯೂರಿನ್ ಇಂದ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮಗೆ ಒಂದು ಇಲ್ಲಿ ನೋಡ್ಕೋಬಹುದು ನೀವು ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ ತರ ಚೆಕ್ ಮಾಡ್ಕೋಬೇಕು ಯಾವ ತರ ಇಲ್ಲ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೋಡ್ಕೋಬಹುದು ನೀವು ಯಾವ ತರ ಅಪ್ಪ ಅಂದ್ರೆ ಮೊದಲು ಒಂದು ಲೈನ್ ಬಂದ್ರೆ ನೆಗೆಟಿವ್ ಅಂತ, ಸೊ 2 ಲೈನ್ ಬಂದ್ರೆ ಏನಪ್ಪಾ ಅಂದ್ರೆ ಪಾಸಿಟಿವ್ ಅಂತ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಇಷ್ಟು ಇದಾವೆ. ಸೊ ಏನ್ ಮಾಡ್ಬೇಕು ನೀವು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಯಾವ ತರ ಒಂದು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಲೋಟದಲ್ಲಿ ಚಿಕ್ಕ ಲೋಟದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಯೂರಿನ್ ಹಾಕೋಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಯೂರಿನ್ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದು ನೋಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಹೋಲ್ ತರ ಇರುತ್ತೆ, ಅದ್ರ ಮೇಲೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಕೂಡ ಇಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ಯೂರಿನ್ ನೀವು ಹಾಕೊಂಡು ಏನಪ್ಪಾ ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಒಂದು ಇದರ ಒಳಗಡೆ ಇದಿರುತ್ತೆ. ಏನಿರುತ್ತೆ ಅಂದ್ರೆ ಒಂದು ಏನಾದ್ರು ಯೂರಿನ್ ತಗೊಳಕಂತ ಒಂದು ಇದು ಇರುತ್ತೆ. ಆ ವಸ್ತುವಿನ ಏನಪ್ಪಾ ಅಂತಂದ್ರೆ ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದು ರೌಂಡ್ ಶೇಪ್ ಇರುತ್ತೆ. ಆ ರೌಂಡ್ ಶೇಪ್ ಅಲ್ಲಿ ಎಷ್ಟು ಹಾಕ್ಬೇಕು 2ರಿಂದ ಅಷ್ಟು ಇಲ್ಲಿ ಹಾಕಿರ್ತಾರೆ. ಎಷ್ಟಪ್ಪ ಅಂದ್ರೆ 2ರಿಂದ 3 ಡ್ರಾಪ್ಸ್ ನೀವು ಹಾಕ್ಬೇಕಾಗುತ್ತೆ. 3 ಅಥವಾ 4 ಡ್ರಾಪ್ಸ್ ಹಾಕೊಳ್ಳಿ. ಹಾಕಿದ ತಕ್ಷಣ ಏನಪ್ಪಾ ಅಂತಂದ್ರೆ ಎಲ್ಲಿ ಹಾಕ್ಬೇಕು, ಎಲ್ಲಿ ಹೋಲ್ ಇರುತ್ತೆ ಅಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಫೋಟೋ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಲ್ಲಿ ಹೋಲ್ ಇರುತ್ತೆ ನೋಡಿ, ಇಲ್ಲಿ ಹೋಲ್ ಎಲ್ಲಿ ಇರುತ್ತೆ ಅಲ್ಲಿ ನೀವು ಯೂರಿನ್ ಹಾಕ್ಬೇಕಾಗುತ್ತೆ. ಅದು ಬಿಟ್ಟು ಇಲ್ಲಿ ಮೇಲೆ ಬಾಕ್ಸ್ ಇದೆ ಲೈನ್ ಬರುತ್ತಲ್ಲ, ಸೊ ಆ ಬಾಕ್ಸ್ ಅಲ್ಲಿ ದೊಡ್ಡ ಬಾಕ್ಸ್ ಅಲ್ಲಿ ನೀವು ಹಾಕ್ಬಾರ್ದು. ಇಲ್ಲಿ ರೌಂಡ್ ಶೇಪ್ ಇರುತ್ತಲ್ಲ ಇಲ್ಲಿ ಅದರಲ್ಲಿ ನೀವು ಹಾಕ್ಬೇಕಾಗುತ್ತೆ. ಎಷ್ಟಪ್ಪ ಅಂತಂದ್ರೆ 3 to 4 ಡ್ರಾಪ್ಸ್ ನೀವು ಹಾಕಬೇಕು. ಹಾಕಿದ ತಕ್ಷಣ ಎಷ್ಟಪ್ಪ ಅಂದ್ರೆ ಅಷ್ಟೇ ಬಿಡಬೇಕು. ಎಷ್ಟಪ್ಪ ಅಂತಂದ್ರೆ 4 to 5 ಮಿನಿಟ್ಸ್ ಅಂದ್ರೆ 5ರಿಂದ 10 ನಿಮಿಷ ಬಿಡಬೇಕಾಗುತ್ತೆ. ವೇಟ್ ಮಾಡಬೇಕು, ಅವಾಗ ನಾವಾಗಲೇ ರಿಸಲ್ಟ್ ಕೊಡಲ್ಲ. ಅದಕ್ಕೋಸ್ಕರ 5ರಿಂದ 10 ನಿಮಿಷ ವೇಟ್ ಮಾಡಿ ಏನಪ್ಪಾ ಅಂದ್ರೆ ರಿಸಲ್ಟ್ ಆಮೇಲೆ ನೋಡಬೇಕು. ಸೊ ರಿಸಲ್ಟ್ ಬಂದ್ರೆ ಯಾವ ತರಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಏನಪ್ಪಾ ಅಂತಂದ್ರೆ ಒಂದ್ ಲೈನ್ ಇದ್ರೆ ನೆಗೆಟಿವ್ ಅಂತ ಅರ್ಥ. ಸೊ 2 ಲೈನ್ ಬಂದ್ರೆ ಪಾಸಿಟಿವ್ ಅಂತ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಈ ತರ ಇರುತ್ತೆ ಪ್ರೊಸೀಜರ್. ಸೊ ಕರೆಕ್ಟ್ ಆಗಿ ಒಂದು ಈ ತರ ಪ್ರೊಸೀಜರ್ ಇರುತ್ತೆ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋ ಯೂಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಿಗೆಲ್ಲ ಪ್ರೆಗ್ನೆನ್ಸಿ ಕಿಟ್ ಇಂದ ಯೂಸ್ ಮಾಡಕ್ ಬರಲ್ಲ ಅವರಿಗೆ ಶೇರ್ ಮಾಡಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.